ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ, ದೊಡ್ಡ ಮಟ್ಟದ ಬದಲಾವಣೆ ಆಗಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ವಪಕ್ಷದ ಹಿರಿಯ ಸಚಿವರೇ ಮಾತನಾಡಿಕೊಳ್ತಾ ಇರೋದು ದೊಡ್ಡ ಸಂಚಲನವನ್ನೇ ಹುಟ್ಟು ಹಾಕಿದೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಸಂಘರ್ಷಕ್ಕೆ ಹೈ ಅಲರ್ಟ್. ಶಾಸಕರ ಅಸಮಾಧಾನ ಆಕ್ರೋಶಕ್ಕೆ ಬೀಳುತ್ತಾ ಹಾಗಾದ್ರೆ ಕಡಿವಾಣ. ಬಹಳಷ್ಟು ಶಾಸಕರು ಸಚಿವರ ವಿರುದ್ಧವಾಗಿ ಬಹಳಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಅಸಮಾಧಾನ ಆಕ್ರೋಶಕ್ಕೆ ಕಡಿವಾಣ ಬೀಳುತ್ತಾ ಸರ್ಕಾರದಲ್ಲಿನ ಗೊಂದಲ ನಿವಾರಣೆಗೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಖುದ್ದು ಕೈ ಶಾಸಕರ ಸಮಸ್ಯೆಯನ್ನ ಸುರ್ಜೇವಾಲಾ ಆಲಿಸ್ತಾ ಇದ್ದಾರೆ. ಇಂದಿನಿಂದ 3 ದಿನಗಳ ಕಾಲ 1-to-1 ಮೀಟಿಂಗ್ ನಡೆಯುತ್ತೆ. ಮೊದಲ ದಿನವೇ ಸುರ್ಜೇವಾಲಾ ಮುಂದೆ ಸಮಸ್ಯೆಗಳ ಅನಾವರಣ ಆಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬಳಿ ಸಮಸ್ಯೆಗಳನ್ನ ಬಿಚ್ಚಿಟ್ಟಿದ್ದಾರೆ ಒಬ್ಬೊಬ್ಬರೇ ಶಾಸಕರಿಂದಲೇ ಸಮಸ್ಯೆಯನ್ನ ಕೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಸೆಪ್ಟೆಂಬರ್ ಬಳಿಕ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಸಭೆಗೆ ಯಾರ್ಯಾರು ಭಾಗಿಯಾಗಿದ್ರು, ಸುರ್ಜೇವಾಲಾ ಬಳಿ ಏನೆಲ್ಲ ಡಿಮ್ಯಾಂಡ್ ಇಟ್ಟಿದ್ದಾರೆ, ಏನೆಲ್ಲ ಚರ್ಚೆ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡುತ್ತೆ. ಬಹಳ ಪ್ರಮುಖವಾಗಿ KN ರಾಜಣ್ಣ ಒಂದು ಮಾತನ್ನ ಹೇಳ್ತಾರೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಕಾಯ್ತಾ ಇರಿ ಅಂತ ಹೇಳಿ. ಏನಪ್ಪಾ ಅದು ಅಂಥದ್ದು ಕ್ರಾಂತಿ? ಬಹಳ ಪ್ರಮುಖವಾಗಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಕಾಂಗ್ರೆಸ್ನಲ್ಲಿ ಒಂದು ಸಂಚಲನನೇ ಕ್ರಿಯೇಟ್ ಆಗಿಬಿಟ್ಟಿದೆ. ಅಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನ ಕಳ್ಕೊಳ್ತಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಅರ್ಥನ ಅದು? ಈ ರೀತಿಯಾಗಿ ವಿಪಕ್ಷಗಳು ಕೂಡ ಪ್ರಶ್ನೆಯನ್ನ ಮಾಡಿದ್ವು. ವಿಪಕ್ಷಗಳಿಗೆ ಕಾಂಗ್ರೆಸ್ ಸರ್ಕಾರ ಎಡವಟ್ಟುಗಳನ್ನ ಮಾಡಿಕೊಂಡು ಅಸ್ತ್ರಗಳನ್ನ ಕೊಡ್ತಾ ಇದೆ. ಇದರ ಜೊತೆಗೆ ಸ್ವಪಕ್ಷದ ಶಾಸಕರು ಸಚಿವರ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ನಮಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಸಚಿವರಿಗೆ ಸಮಯ ಕೇಳಿದ್ರೆ ಅವಕಾಶ ಕೊಡ್ತಾ ಇಲ್ಲ, ನಮ್ಮನ್ನ ಭೇಟಿ ಮಾಡ್ತಾ ಇಲ್ಲ, ನಾವೇನು ಬೇರೆ ಅವರ, ನಾವು ಕಾಂಗ್ರೆಸ್ನಿಂದನೇ ಗೆದ್ದು ಬಂದಿರೋದು, ಯಾಕೆ ಸಚಿವರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಹಳ ಪ್ರಮುಖವಾಗಿ BR ಪಾಟೀಲ್ ಅವರಂತೂ ಗಂಭೀರವಾದಂತಹ ಆರೋಪವನ್ನ ಮಾಡಿಬಿಟ್ಟಿದ್ದಾರೆ. ವಸತಿ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದರ ಬಗ್ಗೆ ಅವರು ಧ್ವನಿ ಎತ್ತಿದ್ರು. ಹೀಗೆ ಒಬ್ಬೊಬ್ಬ ಶಾಸಕರು ತಮ್ಮ ಸಚಿವರ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಇವತ್ತು ಸುರ್ಜೇವಾಲಾ ಅವರು 1-to-1 ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಅಸಮಾಧಾನಿತ ಶಾಸಕರುಗಳ ಜೊತೆಗೆ. ಹಾಗಾದ್ರೆ ಅಸಮಾಧಾನಿತ ಶಾಸಕರು ಏನೆಲ್ಲ ಹೇಳಿದ್ರು ಸುರ್ಜೇವಾಲಾ ಅವರ ಮುಂದೆ, ಯಾವೆಲ್ಲ ರೀತಿಯಾಗಿ ತಮ್ಮ ಅಸಮಾಧಾನವನ್ನ ತೋಡಿಕೊಂಡ್ರು, ಅವರ ಸಮಸ್ಯೆ ಬಗ್ಗೆ ಏನೆಲ್ಲ ಹೇಳಿಕೊಂಡ್ರು, ಇದೆಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದೇ ಅದನ್ನ ಕೇಳೋದಕ್ಕೆ. ಸೆಪ್ಟೆಂಬರ್ ಬಳಿಕ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಸಭೆಗೆ ಯಾರ್ಯಾರು ಭಾಗಿಯಾಗಿದ್ರು, ಸುರ್ಜೇವಾಲಾ ಬಳಿ ಏನೆಲ್ಲ ಡಿಮ್ಯಾಂಡ್ ಇಟ್ಟಿದ್ರು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಈಗ ಒಂದಿಷ್ಟು ಜನ ಪ್ರಮುಖ ನಾಯಕರು ಮಾತನಾಡಿದ್ದಾರೆ, ನೋಡೋಣ. ನನಗೆ ಹೈಕಮಾಂಡ್ಲಿಂದ ನೀವೇ ಜಗಾಡ್ತಿರೋದು. ನನಗೆ ಹೈಕಮಾಂಡ್ಲಿಂದ ಕರೆ ಬಂದಿತ್ತು. ಮಾನ್ಯ ಸುರ್ಜೇವಾಲಾ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲನೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರೇನು ಮಾಡಿದ್ರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಬಿಟ್ಟಿದ್ದು. ನನಗೊಂದು 40-45 ನಿಮಿಷದ ಸಮಯ ಸಿಕ್ತು. ಕ್ಷೇತ್ರದಲ್ಲಿ 2 ವರ್ಷದಿಂದ ನಾನು ಮಾಡ್ತಿರೋ ಅಭಿವೃದ್ಧಿ ಮತ್ತು ನಂತರ ಗ್ಯಾರಂಟಿ ಇಂಪ್ಲಿಮೆಂಟೇಷನು, ಫ್ರಂಟಲ್ ಆರ್ಗನೈಸೇಷನು ಮತ್ತು ಸೋಷಿಯಲ್ ಪೊಲಿಟಿಕಲ್ ಇಶ್ಯೂಸ್ ಕೇಳಿದ್ರು. ನಾನು ಸ್ವಲ್ಪ ರೂರಲ್ ಇಶ್ಯೂಸ್ ಏನಿತ್ತು ಅದನ್ನು ಹೇಳಿದೆ, ಅದನ್ನು ಸ್ಪೀಡಾಗಿ ಅಡ್ರೆಸ್ ಮಾಡಬೇಕು ಅಂತ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಮತ್ತು ಇನ್ನು ಜಿಲ್ಲಾಧ್ಯಕ್ಷರು ಯಾರಾಗಬೇಕು ಅನ್ನೋ ಪ್ರಶ್ನೆ ಬಂತು. ನಾನೊಂದು OBC ಕಮ್ಯುನಿಟಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಸಲ್ಲಿಸಿದ್ದೀನಿ. ಕೆಲವು ಮಂತ್ರಿಗಳು ಜೊತೆಗೆ ಕೆಲವು IAS ಅಧಿಕಾರಿಗಳು, ಉದಾಹರಣೆಗೆ ರಾಜೇಂದ್ರ ಕುಮಾರ್ ಕಟಾರಿಯಾ, ವಿಶ್ವಾಸ್, ಹರ್ಷಗುಪ್ತಾ, ಇವರು ಏನು ಬೇರೆ ರಾಜ್ಯದವರು, ಇವರು ಉದಾಹರಣೆಗೆ ಬಿಹಾರಿಂದ ಬಂದಿರತಕ್ಕಂಥವರು, ರಾಜಸ್ಥಾನದವ್ರಿಗೆ ಕರ್ನಾಟಕ ಜನರ ಕಷ್ಟ ಗೊತ್ತಿಲ್ಲ, ಕರ್ನಾಟಕದ ರೈತರ ಕಷ್ಟ ಗೊತ್ತಿಲ್ಲ, ಕರ್ನಾಟಕದ ಬಡವರ ಕಷ್ಟ ಗೊತ್ತಿಲ್ಲ. ಇವರು ಆ ಇಲಾಖೆಯ ಮಂತ್ರಿಗಳು IAS ಅಧಿಕಾರಿಗಳು ಮಾತು ಕೇಳೋದ್ರಿಂದ ನಮಗೆ ಕಷ್ಟ ಆಗ್ತಾ ಇದೆ, ಜನಸಾಮಾನ್ಯ ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳು ಜೊತೆಗೆ
ಸಚಿವರುಗಳು ತಮ್ಮ ವಿವೇಚನೆಯನ್ನು ಬಳಸಿ ಕೆಲಸ ಮಾಡಿದಾಗ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಸರಿ ಮಾಡ್ತೇವೆ, ನಿಮ್ಮ ಸಮಸ್ಯೆಗಳನ್ನ ಸ್ಪಂದಿಸಿ ಕೆಲಸ ಮಾಡ್ತೇವೆ. ಸರ್ಕಾರ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವರ ಕೈಗೆ ನಾವೆಲ್ಲ ನಿಲ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವು ಸಹ ಸಿದ್ದರಾಮಯ್ಯನ ಪರವಾಗಿ ಅದಕ್ಕೆ ನಿಲ್ತೇವೆ. ನಮ್ಮ ಸುರ್ಜೇವಾಲಾ ಸಾಹೇಬರು ಮಾಡ್ತಾ ಇರುವಂಥ ಸಭೆ ತುಂಬ ಉತ್ತಮವಾದಂಥ ಸಭೆ. ಫಸ್ಟ್ ಕ್ವಶನ್ ಏನು ಗೊತ್ತಾ ಅವರದು, 2 ವರ್ಷದಲ್ಲಿ ನಿನ್ನ ಸಾಧನೆ ಏನು? MLA ಆಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ 2 ವರ್ಷದಲ್ಲಿ ನಿನ್ನ ಸಾಧನೆ ಏನು? ನನ್ನ ಸಾಧನೆ ಬಗ್ಗೆ ಕೇಳಿದ್ರು ಅವರು. ನೀನೇನು ಹೆಂಗೆ ಅಂತ ಕೇಳಿ ನನ್ನ ಸಾಧನೆ ಬಗ್ಗೆ ಕೇಳಿದ್ರು ಅಂದರೆ ಜನಗಳ ಪರವಾದಂಥ ಮಾತದು. ನನ್ನ ಸಾಧನೆಗಳನ್ನು ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ಹೇಳಿದ್ದೀನಿ ಅವ್ರಿಗೆ. ಕೋಲಾರಿಗೆ ಮೆಡಿಕಲ್ ಕಾಲೇಜ್ ಬಂದಿದೆ, ರಿಂಗ್ ರೋಡು ರಿಪೇರ್ ಆಗ್ತಾ ಇದೆ, ಅಂಬೇಡ್ಕರ್ ಹಾಸ್ಟೆಲ್ ಕಟ್ಟಿದ್ದೀವಿ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಕಟ್ತಾ ಇದ್ದೀವಿ, SNR ಅಲ್ಲಿ ತಾಯಿ ಮಕ್ಕಳ ಹಾಸ್ಪಿಟ್ಲ್ ಕಟ್ತಾ ಇದ್ದೀವಿ, ಕಾಲೇಜ್ಗೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ನಮ್ಮ ಇಡೀ ಕರ್ನಾಟಕದಲ್ಲೇ ರೂರಲ್ ಏರಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಮಹಿಳಾ ಕಾಲೇಜ್ ನಮ್ಮದು, ಮಹಿಳಾ ಕಾಲೇಜು. 3000 ಸ್ಟೂಡೆಂಟ್ಸ್ ಇರೋದು, 3200 ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮಲ್ಲಿ. ಅಂಥದಕ್ಕೆ ಬಿಲ್ಡಿಂಗ್ ಕಟ್ಟೋದಕ್ಕೆ 40 ಕೋಟಿ ಸುಧಾಕರಣ್ಣ ಅವರು ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಸುಧಾಕರಣ್ಣ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಹಿಂಗೆ ನಾವೆಲ್ಲವೂ ನಮ್ಮ ಅಭಿವೃದ್ಧಿ, ನೀವೇನು ಹೇಳಿದ್ದೀರಿ ನಿನ್ನ ಸಾಧನೆ ಏನಂತ ನನ್ನ ಸಾಧನೆಗಳನ್ನು ಹೇಳ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಪಾರ್ಟಿ ಹಂತದಲ್ಲಿ ಮಾತಾಡಲಿಕ್ಕೆ, ಇಂಡಿವಿಜುವಲ್ ಆಗಿ ಏನಾದರೂ ಅಭಿಪ್ರಾಯ ಇದ್ದರೆ ಪಾರ್ಟಿ ಫೋರಮಲ್ಲಿ ಮಾತಾಡಲಿಕ್ಕೆ ಗೌರವವಾಗಿ ಒಂದು ಅವಕಾಶ ಪಕ್ಷ ಕೊಟ್ಟಿದೆ ಅಂತ ನನಗೆ ಗೌರವ ಇದೆ ಆ ವಿಚಾರದಲ್ಲಿ. ಅದಾದಮೇಲೆ ಅವರು ಕೆಲವೊಂದು ಇಲ್ಲಿನ ಅಬ್ಸರ್ವೇಷನ್ಸ್ನ ನೋಡಿ ಏನೇನು ಸಮಸ್ಯೆಗಳನ್ನ ಅಡ್ರೆಸ್ ಮಾಡಬೇಕು ಅನ್ನೋವಂಥ ವಿಚಾರದಲ್ಲಿ ಅವ್ರದ್ದೇ ಆದ ಅಭಿಪ್ರಾಯ ಪ್ರತಿಯೊಂದು ಜಿಲ್ಲೆವಾರು ಕ್ಷೇತ್ರವಾರು ಅವರು ಮಾಹಿತಿ ತಗೋತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ಶಾಸಕರು ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ರು, ಏನೆಲ್ಲ ಮಾತುಕತೆ ನಡೆಸಿದ್ರು ಈ ಸಂದರ್ಭದಲ್ಲಿ, ಅದನ್ನ ನಾವು ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಮೊದಲಿಗೆ ಬಿ ಆರ್ ಪಾಟೀಲ್ ಅವರು ಹೋಗಿದ್ರು. ಆಳಂದ ಶಾಸಕ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದರ ಬಗ್ಗೆ ಧ್ವನಿಯನ್ನ ಎತ್ತಿದಂತ ಶಾಸಕ. ಇನ್ನು SN ನಾರಾಯಣಸ್ವಾಮಿ ಅವರು ಬಂಗಾರಪೇಟೆ ಶಾಸಕ, ಅವರು ಕೂಡ ಹೋಗಿದ್ರು, ಭೇಟಿ ಮಾಡಿದ್ರು. ಇನ್ನು ರೂಪಕಲಾ KGF ನ ಶಾಸಕಿ, ಅವರು ಕೂಡ ಹೋಗಿದ್ರು. ಇನ್ನು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕ ಹೋಗಿ ಭೇಟಿ ಮಾಡಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಪುಟ್ಟಸ್ವಾಮಿಗೌಡ ಗೌರಿಬಿದನೂರಿನ ಶಾಸಕ, ಇವರು ಕೂಡ ಹೋಗಿದ್ರು. ಅದಾದ ನಂತರ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಕೂಡ ಹೋಗಿ ಭೇಟಿ ಮಾಡಿದ್ದಾರೆ ಇವತ್ತು. ಇನ್ನು ಕೊತ್ತೂರು ಮಂಜುನಾಥ್ ಕೋಲಾರದ ಶಾಸಕರು ಹೋಗಿ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ರಾಜು ಕಾಗವಾಡ ಇವತ್ತು ಗೈರಾಗಿದ್ದಾರೆ, ನಾಳೆ ಸಭೆಗೆ ಹಾಜರಾಗ್ತಾರಂತೆ. ರಾಜು ಕಾಗೆ ಮತ್ತು ಬಿ ಆರ್ ಪಾಟೀಲ್ ಈ ಇಬ್ಬರು ಶಾಸಕರಿದ್ದಾರಲ್ಲ, ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಹುಟ್ಟು ಹಾಕಿದಂತ ಶಾಸಕರು ಕಾಂಗ್ರೆಸ್ನ ವಲಯದಲ್ಲಿ. ಬಹಳ ಪ್ರಮುಖವಾಗಿ ಬಿ ಆರ್ ಪಾಟೀಲ್ ಎಲ್ಲವೂ ತಣ್ಣಗೆ ನಡ್ಕೊಂಡು ಹೋಗ್ತಾ ಇತ್ತು ಕಾಂಗ್ರೆಸ್ನ ಪಾಳಯದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ. ಸ್ವಲ್ಪ ಅಲ್ಲಲ್ಲಿ ಎಡವಟ್ಟುಗಳಾಗ್ತಾ ಇದ್ವು, ಆದರೆ ಏಕಾಏಕಿಯಾಗಿ ಬಂದು ಬೆಂಕಿ ಕಿಡಿಯನ್ನ ಹೊತ್ತಿಸ್ಬಿಡ್ತಾರೆ ಬಿ ಆರ್ ಪಾಟೀಲ್. ಏನು ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ನಮಗೆ ನಮ್ಮ ಸಚಿವರೇ ಸಮಯ ಕೊಡ್ತಾ ಇಲ್ಲ, ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗಿರುವಂಥ ಬೆಲೆ ಶಾಸಕನಿಗಿಲ್ಲ, ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಆಗ ಎಲ್ಲರೂ ಅಲರ್ಟ್ ಆಗ್ತಾರೆ. ಅದಾದ ನಂತರ ಪ್ರತಿಕ್ರಿಯೆ ಕೊಟ್ಟಿದ್ದೆ ರಾಜು ಕಾಗೆ ಅವರು ಹೇಳ್ತಾರೆ, ನಾವೇನೇನೋ ಮಾಡೋಕ್ಕಾಗ್ತಾ ಇಲ್ಲ ಈ ಸರ್ಕಾರದಲ್ಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಥವಾ ಯಾವ್ಯಾವ ಶಾಸಕರು ಸುರ್ಜೇವಾಲಾ ಅವರ ಮುಂದೆ ಮಾತನಾಡಿದ್ದಾರೆ, ಏನೇನು ಮಾತನಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಿ ಆರ್ ಪಾಟೀಲ್ ಆಳಂದ ಶಾಸಕರು ಅನುದಾನ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ, ಶಾಸಕರ ಪತ್ರಗಳಿಗೆ ಸಚಿವರಿಂದ ಸ್ಪಂದನೆ ಸಿಗ್ತಾ ಇಲ್ಲ. ಅದಾದ ನಂತರ ವಸತಿ ಇಲಾಖೆಯಿಂದ ಮನೆಗಳ ಹಂಚಿಕೆಗೆ ಕಮಿಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಸರ್ಕಾರದಲ್ಲಿನ ಅವ್ಯವಸ್ಥೆ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಅವ್ಯವಸ್ಥೆ ಇದೆ, ಸರಿಪಡಿಸಿ. ಅನುದಾನ ಹಂಚಿಕೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ತಾರತಮ್ಯ ಆಗ್ತಾ ಇದೆ. ಶಾಸಕರ ಪತ್ರಗಳಿಗೆ ಸಚಿವರು ಸ್ಪಂದನೆಯನ್ನ ಮಾಡ್ತಾ ಇಲ್ಲ, ಅವರಿಂದ ಸ್ಪಂದನೆ ಸಿಗ್ತಾ ಇಲ್ಲ. ವಸತಿ ಇಲಾಖೆಯಿಂದ ಮನೆಗಳ ಹಂಚಿಕೆಗೆ ಕಮಿಷನ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಮನೆಗಳಿಗೆ ಕಮಿಷನ್ ಪಡ್ಕೊಳ್ತಾ ಇದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಸರ್ಕಾರದಲ್ಲಿನ ಅವ್ಯವಸ್ಥೆ ಸರಿಪಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಿರೋದು. ನೋಡಿ, ಸರ್ಕಾರದಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ಸಚಿವರು ನಮ್ಮ ಪತ್ರಗಳಿಗೆ ಸ್ಪಂದಿಸ್ತಾ ಇಲ್ಲ, ನಮ್ಮನ್ನ ಭೇಟಿ ಮಾಡ್ತಾ ಇಲ್ಲ.
ಸೊ ನಾವೇನ್ ಮಾಡೋಣ ಸ್ವಾಮಿ ಅಂತ ಹೇಳಿ ಸುರ್ಜೇವಾಲಾ ಅವರಿಗೆ ಕೇಳಿದಾರಂತೆ ಬಿ ಆರ್ ಪಾಟೀಲ್ ಅವರು. ಇದು ಬಿ ಆರ್ ಪಾಟೀಲ್ ಅವರ ಕಥೆ. ಆದ್ರೆ ಇನ್ ನೆಕ್ಸ್ಟ್ ಯಾರು ಹಾಗಾದ್ರೆ ನಾರಾಯಣ ಸ್ವಾಮಿ ಅವರು ಕೂಡ ಹೋಗಿ ಇವತ್ತು ಭೇಟಿ ಮಾಡಿದ್ದಾರೆ. ಕೋಲಾರ ರಾಜಕಾರಣದಲ್ಲಿ ಉಸ್ತುವಾರಿ ಸಚಿವರಿಂದ ತಾರತಮ್ಯ ಆಗ್ತಾ ಇದೆ. ಇವರು ಬಂಗಾರಪೇಟೆ ಶಾಸಕರು ನಾರಾಯಣ ಸ್ವಾಮಿ. ಸಚಿವ ಭೈರತಿ ಸುರೇಶ್ ವಿರುದ್ಧವಾಗಿ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮಾಲೂರು ನಂಜೇಗೌಡ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಇನ್ನು ಡಿಸಿಸಿ ಹಾಗೂ ಕೋಲಾರ ಬ್ಯಾಂಕ್ ಚುನಾವಣಾ ವಿಚಾರಕ್ಕೆ ಬಹಳಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಂಜೇಗೌಡ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿರುವಂತಹ ವಿಚಾರದ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಇನ್ನು ಸಚಿವರಿಂದಲೂ ತಾರತಮ್ಯ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇವರದ್ದು ಕೂಡ ಸೇಮ್ ಕಂಪ್ಲೇಂಟ್. ಕೋಲಾರ ರಾಜಕಾರಣದಲ್ಲಿ ಉಸ್ತುವಾರಿ ಸಚಿವರು ಬಹಳಷ್ಟು ತಾರತಮ್ಯವನ್ನ ಮಾಡ್ತಾ ಇದ್ದಾರೆ. ಸಚಿವ ಭೈರತಿ ಸುರೇಶ್ ವಿರುದ್ಧವಾಗಿ ಬಹಿರಂಗವಾಗಿನೇ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು ನಾರಾಯಣಸ್ವಾಮಿ ಅವರು. ಶಾಸಕ ಮಾಲೂರು ನಂಜೇಗೌಡ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸಿಸಿ ಹಾಗೂ ಕೋಲಾರ ಬ್ಯಾಂಕ್ ಚುನಾವಣಾ ವಿಚಾರಕ್ಕೆ ಬೇಸರವನ್ನ ವ್ಯಕ್ತಪಡಿಸಿರೋದು. ನಂಜೇಗೌಡ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿರುವ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾರಾಯಣಸ್ವಾಮಿ. ಸೊ ಒಟ್ಟಾರೆ ಸಚಿವರಿಂದ ನನಗೆ ಬಹಳಷ್ಟು ಬೇಸರ ಆಗಿದೆ, ತಾರತಮ್ಯ ಮಾಡ್ತಾ ಇದ್ದಾರೆ. ಕೋಲಾರ ರಾಜಕಾರಣದಲ್ಲಿ ಉಸ್ತುವಾರಿ ಸಚಿವರು ತಾರತಮ್ಯವನ್ನ ಮಾಡ್ತಾ ಇದ್ದಾರೆ. ಇದು ನಾರಾಯಣಸ್ವಾಮಿ ಅವರ ಕಂಪ್ಲೇಂಟ್. ಎಳೆಯಾಗಿ ಹೇಳ್ಬಿಟ್ಟಿದ್ದಾರೆ. ಒಂದು ಸ್ಟೇಜ್ ಸಿಗಬೇಕಾಗಿತ್ತು, ಯಾರೋ ಒಬ್ರು ಕೇಳೋರು ಬೇಕಾಗಿತ್ತು, ಹಂಗಾಗಿ ಎಳೆಯಾಗಿ ಹೇಳಿದ್ದಾರೆ. ಇನ್ನು ರೂಪಕಲಾ ಅವರು ಕೂಡ ಹೋಗಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದ್ರು. ಕೆಜಿಎಫ್ನ ಶಾಸಕರಿಗೆ ಸಮರ್ಪಕವಾಗಿ ಯಾವುದೇ ಅನುದಾನ ಸಿಗ್ತಾ ಇಲ್ಲ. ಇದು ಕಂಪ್ಲೇಂಟ್ ರೀ. ಹಣೆ ಚಚ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರೇ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನದ ಕೊರತೆ ಆಗ್ತಾ ಇದೆ. ಸಚಿವರ ಕಾರ್ಯವೈಖರಿ ವಿರುದ್ಧ ಅಸಮಾಧಾನವನ್ನ ಈ ಸಂದರ್ಭದಲ್ಲಿ ಕೆಜಿಎಫ್ನ ಶಾಸಕಿ ರೂಪಕಲಾ ಎಂ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಶಾಸಕರನ್ನ ಕಡೆಗಣಿಸ್ತಾ ಇದ್ದಾರೆ. ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಭಿಪ್ರಾಯವನ್ನ ಮಂಡನೆ ಮಾಡಿರೋದು. ಶಾಸಕರಿಗೆ ಸಮರ್ಪಕವಾಗಿ ಯಾವುದೇ ಅನುದಾನ ಸಿಗ್ತಾ ಇಲ್ಲ. ಇಂಟ್ರೆಸ್ಟಿಂಗ್ ಸಂಗತಿ. ಯಾಕೆ? ಕಾರಣ ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ಕೊರತೆ. ಈಗ 5 ಗ್ಯಾರಂಟಿಗಳನ್ನ, ಪಂಚ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಸೊ ಅದನ್ನ ನೆರವೇರಿಸೋದಕ್ಕೇನೆ ಈಗ ಕಾಂಗ್ರೆಸ್ ಒದ್ದಾಡ್ತಾ ಇದೆ ಲಿಟ್ರಲಿ. 5ರಲ್ಲಿ 5ನೇದು ಬಿಟ್ಬಿಡೋಣ, 4 ಜನರಿಗೆ ಸಿಗ್ತಾ ಇದೆ. ಸೊ ಅದನ್ನ ಈಡೇರಿಸುವ ಬರದಲ್ಲಿ ಶಾಸಕರಿಗೆ ತಮ್ಮ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಲು ಪ್ರತಿ ಬಾರಿ ಏನು ಅನುದಾನ ಸಿಗ್ತಾ ಇತ್ತಲ್ಲ, ಅನುದಾನ ಸರಿಯಾಗಿ ಹೋಗ್ತಾ ಇಲ್ಲ. ಬಾಯಿ ಬಡ್ಕೊಳ್ತಾ ಇದ್ದಾರೆ ಶಾಸಕರು. ಇನ್ನು ವಿರೋಧ ಪಕ್ಷದ ಶಾಸಕರ ಕತೆ ಏನೋ ಗೊತ್ತಿಲ್ಲ. ಸ್ವಪಕ್ಷದ ಶಾಸಕರಿಗೆ ಅನುದಾನ ಹೋಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಿಂದ. ಜೊತೆಗೆ ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಭೈರತಿ ಸುರೇಶ್ ಅವರು ಶಾಸಕರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಕಂಪ್ಲೇಂಟ್ ಏನಪ್ಪಾ ಅಂದ್ರೆ ಅನುದಾನ ಸಿಗ್ತಾ ಇಲ್ಲ. ಜೊತೆಗೆ ನಾವು ಮುಂದೆ ಏನಾದರೂ ಎಲೆಕ್ಷನ್ಗೆ ಹೋದ್ರೆ ಆ ಸಂದರ್ಭದಲ್ಲಿ ಹೋಗಿ ನಾವು ಜನರ ಹತ್ರ ಹೆಂಗೆ ಓಟ್ ಕೇಳೋದು, ಮುಖಾನೇ ಇರಲ್ಲ ನಮ್ಮದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಇವತ್ತು ಹೋಗಿ ಭೇಟಿ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ವಿವರಿಸಿದ್ದಾರೆ. ಪಕ್ಷ ಸಂಘಟನೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕಾತಿ ವಿಚಾರ ಇದನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಇನ್ನು ಸಚಿವರ ಕಾರ್ಯವೈಖರಿ, ಅನುದಾನ ಹಂಚಿಕೆ ಬಗ್ಗೆ ವಿವರಣೆ ಮಾಡಿರೋದು. ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಅಭಿಪ್ರಾಯವನ್ನ ಕೂಡ ಮಂಡನೆ ಮಾಡಿದ್ದಾರೆ. ನೋಡಿ, ಅಧಿಕಾರ ಹಂಚಿಕೆ, ಪಕ್ಷ ಸಂಘಟನೆ ಬಗ್ಗೆ ಸುರ್ಜೇವಾಲಾ ಅವರ ಬಳಿ ಮಾಹಿತಿಯನ್ನ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆ, ಕ್ಷೇತ್ರಕ್ಕೆ ದೊರೆತ ಅನುದಾನದ ಬಗ್ಗೆ ವಿವರಿಸಿದ್ದಾರೆ. ಸೊ ಇವ್ರ ಕ್ಷೇತ್ರಕ್ಕೆ ಅನುದಾನ ಜಾಸ್ತಿ ಹೋಗಿದೆ. ತಮ್ಮ ಮೇಲಿನ 7ರಿಂದ 8 ಪ್ರಕರಣಗಳ ಬಗ್ಗೆ ಪ್ರದೀಪ್ ಈಶ್ವರ್ ವಿವರಿಸಿದಾರಂತೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ವಿವರಿಸಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಜೊತೆಗೆ ಪಕ್ಷ ಸಂಘಟನೆ ಆಗಿರಬಹುದು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಸಚಿವರ ಕಾರ್ಯವೈಖರಿ ಯಾವ ರೀತಿಯಾಗಿದೆ, ಅನುದಾನ ಹಂಚಿಕೆಯ ಬಗ್ಗೆ ವಿವರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ. ಅಂದ್ರೆ ಪ್ರತಿಯೊಬ್ಬ ಶಾಸಕರ ಬಳಿಯೂ ಕೂಡ ಸುರ್ಜೇವಾಲಾ ಅವರು ಒಂದಿಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಸೇಮ್ ಪ್ರಶ್ನೆಗಳು. ಅಂದ್ರೆ ಬಂದ ತಕ್ಷಣ ಕೇಳ್ತಾರಂತೆ ಸುರ್ಜೇವಾಲಾ ಅವರು,
ನಿಮ್ಮ ಸಾಧನೆ ಏನು ಅಂತ ಹೇಳಿ ಅದೇ ರೀತಿಯಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದಾರೆ. ಆ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಅದಕ್ಕೆ ಶಾಸಕರೆಲ್ಲರೂ ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಅವರ ಸಮಸ್ಯೆಗಳನ್ನು ಕೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ದಾನಿ, ಇವತ್ತು ಹಲವು ಶಾಸಕರು, ಅಸಮಾಧಾನಿತ ಶಾಸಕರೆಲ್ಲ ಸುರ್ಜೇವಾಲಾ ಅವರ ಮುಂದೆ ಬಂದಿದ್ರು. ಒಂದು ವೇದಿಕೆ ಸಿಕ್ಕಿತ್ತು. ತಮ್ಮ ನೋವು, ಅಸಮಾಧಾನ ಎಲ್ಲಾನು ತೋಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಪೂರ್ಣವಾಗಿ ಯಾವ್ಯಾವ ಸಚಿವರು ಏನೇನು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ, ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿವರಿಸ್ತಾ ಹೋಗೋದಾದ್ರೆ. ರಾಮ್, ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರುಗಳು ತಮ್ಮ ಅಸಮಾಧಾನ ಮತ್ತು ಆಕ್ರೋಶವನ್ನು ಹೊರಹಾಕ್ತಿದ್ದಂತೆ ಹೈಕಮಾಂಡ್ ಈಗ ಶಾಸಕರ ಅಸಮಾಧಾನವನ್ನು ಅವರನ್ನು ತಣ್ಣಗಾಗಲಿಕ್ಕೆ ಈಗ ನೇರವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿರುವಂಥದ್ದು. ಇಂದಿನಿಂದ ಒಟ್ಟು 3 ದಿನಗಳ ಕಾಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಟ್ಟು 40ಕ್ಕೂ ಹೆಚ್ಚು ಶಾಸಕರುಗಳ ಜೊತೆ ಸುದೀರ್ಘವಾದಂಥ 1-to-1 ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಏನು ವಿಶೇಷವಾಗಿ ಈ ಕಳೆದ ವಾರವಷ್ಟೇ ಸಚಿವ ಜಹಮೀರ್ ಅಹ್ಮದ್ ವಿರುದ್ಧವಾಗಿ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿ ಕಮಿಷನ್ ಆರೋಪವನ್ನು ಮಾಡಿದ್ದಂಥ BR ಪಾಟೀಲ್ ಮತ್ತು ಕಾಗವಾಡದ ರಾಜು ಕಾಗೆ ಶಾಸಕರುಗಳಿಗೆ ಮೊದಲ ಆದ್ಯತೆಯನ್ನು ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿದ್ದರು. ಅದರ ಜೊತೆಗೇ ಒಟ್ಟು 8 ಶಾಸಕರುಗಳಿಗೆ ಇವತ್ತು 1-to-1 ಚರ್ಚೆಯನ್ನು ಮಾಡಲಿಕ್ಕೆ ಸುರ್ಜೇವಾಲಾ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು BR ಪಾಟೀಲ್ ರವರು ಸರಿಯಾದ ಸಮಯಕ್ಕೆ ಆಗಮಿಸಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಸುಮಾರು 35 ನಿಮಿಷಕ್ಕೂ ಹೆಚ್ಚು ಕಾಲ ಸುರ್ಜೇವಾಲಾ ಅವರ ಜೊತೆಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿರುವಂಥದ್ದು. BR ಪಾಟೀಲ್ ಅವರ ಆರೋಪ ಪ್ರಮುಖವಾಗಿರುವಂಥದ್ದು, ಸಚಿವರುಗಳು ಹಿರಿಯ ಶಾಸಕರುಗಳಿಗೆ ಯಾವುದೇ ರೀತಿಯಾದಂಥ ಗೌರವವನ್ನು ಕೊಡ್ತಾ ಇಲ್ಲ. ಅವರು ಚಿಕ್ಕವರಾದರೂ ಸಹ ನಾವು ಹಿರಿಯ ಶಾಸಕರುಗಳು ಅವರ ಮನೆ ಬಾಗಿಲಿಗೆ ಮತ್ತು ಅವರ ಕಚೇರಿಯ ಮುಂಭಾಗಕ್ಕೆ ಹೋಗಿ ತಲೆ ತಗ್ಗಿಸಿಕೊಂಡು ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಸುರ್ಜೇವಾಲಾ ಅವರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ವಸತಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಕಮಿಷನ್ ಆರೋಪ ಏನಿದೆ, ಮನೆಗಳ ಹಂಚಿಕೆ ವಿಚಾರದಲ್ಲಿ BR ಪಾಟೀಲ್ ರವರ ಆಡಿಯೋ ಏನು ಸ್ಫೋಟಗೊಂಡಿತ್ತು, ಆ ಆಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಸಹ ಸುರ್ಜೇವಾಲಾ ಅವರಿಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು BR ಪಾಟೀಲ್ ಅವರು ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಬಹುತೇಕ ಶಾಸಕರುಗಳು ಎಲ್ಲರೂ ಸಹ ಅನುದಾನ ಹಂಚಿಕೆ ವಿಚಾರದಲ್ಲಿ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಹಿರಿಯ ಶಾಸಕರುಗಳ ಏನು ಲೆಟರ್ ಹೆಡ್ಗಳಿಗೆ ಯಾವುದೇ ರೀತಿಯಾದಂಥ ಗೌರವವನ್ನು ಕೊಡ್ತಾ ಇಲ್ಲ. ಹೀಗಾಗಿ ನಾವು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ತಲೆಯನ್ನು ಎತ್ಕೊಂಡು ಓಡಾಡಬೇಕು ಅನ್ನೋ ಒಂದು ಅಳಲನ್ನು ಇವತ್ತು ಸುರ್ಜೇವಾಲಾ ಅವರ ಮುಂದೆ BR ಪಾಟೀಲ್ ಅವರು ತೋಡ್ಕೊಂಡಿದ್ರು. ಜೊತೆಗೆ ನಾನು ಹೋರಾಟಗಾರ, ಈ ವ್ಯವಸ್ಥೆ ಸರಿ ಆಗಬೇಕು ಅಂತ ಹೇಳಿ ಬಹಿರಂಗವಾಗಿ ಮತ್ತೆ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದಾದ ಬಳಿಕ ನಾವು ನೋಡೋದಾದರೆ ಏನು ಸಚಿವ ಮುನಿಯಪ್ಪ ಅವರ ಪುತ್ರಿಯಾಗಿರ್ತಕ್ಕಂಥ ರೂಪಕಲಾ ಅವರು, KGFನ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಅವರು ಸಹ ಸುರ್ಜೇವಾಲಾ ಅವರ ಜೊತೆಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿರುವಂಥದ್ದು. ಅವರು ಏನೂ ಹೇಳದೆ ಇದ್ದರೂ ಸಹ ಎಲ್ಲವನ್ನೂ ಸಹ ಸುರ್ಜೇವಾಲಾ ಅವರ ಮುಂದೆ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು, KPCC ನೇಮಕಾತಿ ವಿಚಾರ ಆಗಿರ್ಬೋದು, ಮತ್ತು ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಮತ್ತು ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರಕ್ಕೆ ಸಿಗಬೇಕಾದಂಥ ಅನುದಾನ ಏನು ಕೊರತೆ ಆಗ್ತಾ ಇದೆ ಆ ವಿಚಾರದಲ್ಲೂ ಸಹ ಈಗಾಗಲೇ ಅವರು ಸುರ್ಜೇವಾಲಾ ಅವರಿಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಸಚಿವರ ಕಾರ್ಯವೈಖರಿ ಬದಲಾವಣೆ ಆಗಬೇಕು, ಅವರು ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಿಲ್ಲ ಅನ್ನೋ ಒಂದು ಆರೋಪವನ್ನು ಸಹ ಸುರ್ಜೇವಾಲಾ ಅವರ ಮುಂದೆ ರೂಪಕಲಾ ಅವರು ಮಾಡಿರುವಂಥದ್ದು. ಅದಾದ ಬಳಿಕ ನಾವು ಪ್ರಮುಖವಾಗಿ ನೋಡೋದಾದರೆ ಏನು ನಾರಾಯಣ ಸ್ವಾಮಿ ಅವರು ಈ ಕೋಲಾರ ಜಿಲ್ಲೆಯಲ್ಲಿ ಸಚಿವ ಭೈರತಿ ಸುರೇಶ್ ವಿರುದ್ಧವಾಗಿ ಶಾಸಕರುಗಳು ಬಹಿರಂಗವಾಗಿಯೇ ಇದೀಗ ಬಹುದೊಡ್ಡದಾಗಿ ಕೂಗನ್ನು ಎತ್ತಾ ಇರುವಂಥದ್ದು ಮತ್ತು ಅಸಮಾಧಾನ ಹೊರ ಹಾಕ್ತಾ ಇರುವಂಥದ್ದು. ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು, ಕಾಂಗ್ರೆಸ್ ಶಾಸಕರ ಮಧ್ಯೆ ಇವತ್ತು ಸಚಿವರು ಒಡಕನ್ನು ಹುಟ್ಟು ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಕೋಲಾರದಲ್ಲಿರ್ತಕ್ಕಂಥ DCC ಬ್ಯಾಂಕ್ ಆಗಿರ್ಬೋದು ಮತ್ತು KMF ಚುನಾವಣೆಯಲ್ಲಿ ಅಲ್ಲಿ ಹಿಂದುಳಿದ ವರ್ಗದವರಿಗೆ ಈ ಬಾರಿ ಅವಕಾಶವನ್ನು ಸಿಕ್ಕಂಥ ಸಂದರ್ಭದಲ್ಲೂ ಸಹ ಮಾಲೂರು ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ಅವರಿಗೆ ಇವತ್ತು ಭೈರತಿ ಸುರೇಶ್ ಅವರು ಸಪೋರ್ಟ್ ಮಾಡುವ ಮೂಲಕ ಶಾಸಕರುಗಳ ಮಧ್ಯೆ ಒಡಕನ್ನು ಹುಟ್ಟು ಹಾಕ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಸುರ್ಜೇವಾಲಾ ಅವರ ಮುಂದೆ ಮಾಡಿರೋದ್ರ ಜೊತೆಗೆ ಸಚಿವರುಗಳು ಅನುದಾನ ಹಂಚಿಕೆ ವಿಚಾರದಲ್ಲಿ ಸಚಿವರುಗಳ ಮಧ್ಯೆ ಒಪ್ಪಂದ ಆಗ್ತಾ ಇದೆ, ನೀವು ನಮಗೆ ಕೊಡಿ, ನಾವು ನಿಮಗೆ ಅನುದಾನವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತು ಸಚಿವರುಗಳು ಅನುದಾನವನ್ನು ಹಂಚಿಕೆಯನ್ನು ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಶಾಸಕರುಗಳಿಗೆ ಸರಿಯಾಗಿ ಸಮರ್ಪಕವಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ನಾರಾಯಣ ಸ್ವಾಮಿ ಅವರು ಮಾಡಿರುವಂಥದ್ದು. ಇದರ ಜೊತೆಗೆ ಪ್ರದೀಪ್ ಈಶ್ವರ್ ಅವರನ್ನು ಸಹ ಇವತ್ತು ಸುರ್ಜೇವಾಲಾ ಅವರು ಕರೆದು ಅವರ ಬಳಿಯೂ ಸಹ ಮಾಹಿತಿಯನ್ನು ಪಡೆದಿರುವಂಥದ್ದು. ಪ್ರದೀಪ್ ಈಶ್ವರ್ ಅವರ ವಿಚಾರವಾಗಿ ಬಿಜೆಪಿಯ ನಾಯಕರುಗಳು ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಸುಮಾರು 8 ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರು ಪ್ರದೀಪ್ ಈಶ್ವರ್ ಅವರ ಬಳಿ ಆ ಕೇಸ್ಗಳಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು. ಅದಾದ ಬಳಿಕ ಪ್ರದೀಪ್ ಈಶ್ವರ್ ಅವರ ಬಳಿ ಪಕ್ಷ ಸಂಘಟನೆಯ ವಿಚಾರವಾಗಿಯೂ ಸಹ ಸಾಕಷ್ಟು ಚರ್ಚೆಯನ್ನು ಮಾಡಿರುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರ ನೇಮಕಾತಿಯ ವಿಚಾರದಲ್ಲಿ ಸಾಕಷ್ಟು ಹಗ್ಗ ಜಗ್ಗಾಟ ನಡೀತಾ ಇದೆ. ಹೀಗಾಗಿ ಪ್ರದೀಪ್ ಈಶ್ವರ್ ಅವರು ಸುರ್ಜೇವಾಲಾ ಅವರ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿರುವಂಥದ್ದು ಏನಂತಂದರೆ, ಆ ಭಾಗಕ್ಕೆ OBC ನಾಯಕರುಗಳಿಗೆ ಈ ಬಾರಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಡಿ ಅನ್ನೋ ಒಂದು ಮನವಿಯನ್ನು ಇವತ್ತು ಸುರ್ಜೇವಾಲಾ ಅವರ ಮುಂದೆ ಪ್ರದೀಪ್
ಜಗದೀಶ್ವರ್ ಅವರು ಮಾಡ್ಕೊಂಡಿರುವಂಥದ್ದು. ಇವತ್ತು ಒಟ್ಟು 8 ಶಾಸಕರುಗಳಿಗೆ ಅಪಾಯಿಂಟ್ಮೆಂಟ್ ಸಿಕ್ಕರೂ ಸಹ ಕಾಗವಾಡದ ಶಾಸಕ ಆಗಿರ್ತಕ್ಕಂಥ ರಾಜೀವ್ ಕಾಗೆ ಅವರು ಇವತ್ತು ನಾವು ಪೂರ್ವ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಗೆ ನಾನು ಆಗಮಿಸಲಿಕ್ಕೆ ಆಗ್ತಾ ಇಲ್ಲ, ನಾಳೆ ನನಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಹೇಳಿ ಅವರು ಮನವಿಯನ್ನು ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರು 7 ಶಾಸಕರ ಬಳಿ ಸುದೀರ್ಘವಾದಂಥ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು, ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಮತ್ತು ಸಚಿವರುಗಳ ಕಾರ್ಯವೈಖರಿ ಆಗಿರ್ಬೋದು, ಮತ್ತು ಅನುದಾನ ಹಂಚಿಕೆ ವಿಚಾರದಲ್ಲಿ ಏನೆಲ್ಲ ಕೊರತೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೇ ಸುರ್ಜೇವಾಲಾ ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದಿರುವಂಥದ್ದು. ರಾಮ್, ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ.